ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ನನ್ನ ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡಬೇಕೆಂಬ ಆಸಕ್ತಿಯುಳ್ಳ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಇವತ್ತು ನಾನು ಮತ್ತೆ 11ನೇ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ತರಗತಿಯಲ್ಲಿ ಆರಂಭದಲ್ಲಿ ಮತ್ತೆ ಪ್ರತಿದಿನದಂತೆ ಇವತ್ತು ಒಂದು ಪ್ರಸಿದ್ಧ ಸಾಲನ್ನು ಹಾಡಿನ ಮೂಲಕ ಹೇಳೋದು ವಾಡಿಕೆಯಂತೆ ನಾನು ಮಾಡ್ತಾ ಇದ್ದೀನಿ. ಆ ಸಾಲು ಯಾವುದು ಅಂತ ಕೇಳಿದ್ರೆ ನೀವು ಕೇಳಿರ್ತೀರಿ, ಅದು ಯಾರ್ದು ಎಂತು ಅಂತೇಳಿ ಗಮನಕ್ಕೆ ಬಂದಿರುವುದಿಲ್ಲ. ಅದನ್ನ ಮತ್ತೆ ತಿರ್ಗಾ ನಾವು ಮೆಲುಕು ಹಾಕುವುದರ ಪರಿಣಾಮದಿಂದ ಹೆಚ್ಚು ನಮಗೆ ಇವನು ಬರೆದಿಟ್ಕೋಬೇಕು, ಇವನು ಅವಾಗ ಅನ್ಕೊಂತಿರ್ಬೇಕು, ಅಂದಾಗ ಇವು ಹೆಚ್ಚು ಪರೀಕ್ಷೆಯಲ್ಲಿ ಉಪಯುಕ್ತವಾಗ್ತದೆ ಅಂತ ಹೇಳ್ತಾ ಆ ಪದ್ಯವನ್ನ ಹೇಳ್ತಾ ಕ್ಲಾಸನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾರಕ್ಕ 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 ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ. ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಕಾಮಿನಿಯರ ಕೂಡ ಏಕಾಂತವಾಡೆನು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ. ಓಕೆ, ಧನ್ಯವಾದಗಳು. ಇವತ್ತಿನ ಈ ಪದ್ಯವನ್ನ ಬರೆದವರು ಯಾರು ಅಂತ ನೋಡಿದಾಗ ಇದು ಪುರಂದರದಾಸರು ಬರೀತಾರೆ. ಈ ಸಾಲುಗಳು ಸಾಕಷ್ಟು ಹೆಚ್ಚು ಹೆಸರು ಮಾಡಿದಂತಹ ಒಂದು ಪದ್ಯದ ಸಾಲುಗಳಾಗಿ ಇವುಗಳನ್ನೆಲ್ಲ ಬರೆದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನ ನೀವು ಮಾಡ್ರಿ. ಅವಾಗ ನಿಮ್ಮ ಪರೀಕ್ಷೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ ಅಂತೇಳಿ ಭಾವಿಸ್ತಾ ಈಗ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಆ ಹೊಸ ವಿಷಯ ಯಾವುದು ಅಂತ ಕೇಳಿದ್ರೆ ಅದು ಕ್ರಿಯಾಪದ. ಕ್ರಿಯಾಪದ ಅಂತಂದ್ರೆ ಒಂದು ಚಟುವಟಿಕೆಯನ್ನ ಹೇಳುವ ಪದಗಳು ಅಂತ, ಹೌದಾ? ಈ ಉದಾಹರಣೆಗಾಗಿ ನೀವು ನೋಡ್ತೀರಿ. ಮೊದಲು ಕ್ರಿಯಾಪದ ಅಂದ್ರೆ ಏನು ನೋಡೋಣ. ಕ್ರಿಯೆಯನ್ನ ಸೂಚಿಸುವ ಪದವೇ ಕ್ರಿಯಾಪದ. ಒಂದು ಚಟುವಟಿಕೆಯನ್ನ ಸೂಚಿಸುವಂತ ಪದಗಳೇ ಕ್ರಿಯಾಪದ ಅಂತೇಳಿ ನಾವು ನೋಡ್ಬೇಕು. ಸಾಮಾನ್ಯವಾಗಿ ನಡಿ ಅಥವಾ ನಡೆ, ಬೋಧಿಸು, ಈಗ ನಾನು ಹೇಳ್ತಾ ಇದ್ದೀನಿ, ಈ ಹೇಳುವಂತ ಕ್ರಿಯಾ ಚಟುವಟಿಕೆಗಳೆಲ್ಲವೂ ಇದು ಕ್ರಿಯಾಪದವನ್ನ ಒಳಗೊಂಡಿರ್ತದೆ. ಅಥವಾ ಈಗೆಲ್ಲ ಕ್ರಿಯೆಯನ್ನ ಏನ್ ನಾವು ನೋಡ್ತೀವಿ, ಈಗ ನಾವು ಬೋಧಿಸು ಅಥವಾ ಬೋಧನೆ ಅಂತ ಏನಾಗಲ್ಲ, ಇವೆಲ್ಲ ಕ್ರಿಯೆಗಳನ್ನ ಸೂಚಿಸುವಂತ ಪದಗಳು. ಸೊ ಹೀಗೆ ಯಾವುದು ಕ್ರಿಯೆಯನ್ನು ಸೂಚಿಸ್ತದೋ ಅದೆಲ್ಲವೂ ಕ್ರಿಯಾಪದ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಪ್ರತಿಯೊಂದು ವಾಕ್ಯದಲ್ಲಿ ಕ್ರಿಯಾಪದವು ಇದ್ದೇ ಇರುತ್ತದೆ ಅಂತ. ಯಾವುದೇ ವಾಕ್ಯ ತೆಗೆದುಕೊಡ್ರಿ, ಪ್ರತಿ ವಾಕ್ಯದಲ್ಲಿ ಕ್ರಿಯಾಪದ ಇದ್ದೇ ಇರ್ತದೆ. ಕ್ರಿಯಾಪದ ಇಲ್ಲದೆ ಇರ್ತಕ್ಕಂಥ ವಾಕ್ಯವೇ ಇಲ್ಲ ಅಂತೇಳಿ ಭಾವಿಸಬಹುದು. ಯಾಕಂತಂದ್ರೆ ಅಷ್ಟು ಅದು ಪ್ರಾಧಾನ್ಯ ಹೊಂದಿರತಕ್ಕಂಥ ಒಂದು ಪದ ಕ್ರಿಯಾಪದ ಅಂತೇಳಿ ನಾವು ಕನ್ನಡದಲ್ಲಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಉದಾಹರಣೆಗೆ ಹೇಳಿದ್ರೆ, ಉಷಾ ಪತ್ರಿಕೆಯನ್ನ ನೀಡಿದಳು. ಈಗ ನೀಡು ಅನ್ನುವಂತ ಒಂದು ಪದ ಇದು ಕ್ರಿಯಾಪದ. ದಳು ಅಥವಾ ಅಳು ಅನ್ನುವಂತ ಒಂದು ಪ್ರತ್ಯಯವನ್ನು ಹಚ್ಚಿ ನಾವು ಮಾಡ್ತಪ್ಪ ಅಂದ್ರೆ ಇಲ್ಲಿ ನೀಡಿದಳು ಅನ್ನುವಂತ ಒಂದು ಪದವನ್ನ
ಕ್ರಿಯಾಪದವನ್ನು ಸೃಷ್ಟಿ ಮಾಡ್ತೀವಿ. ಹೌದಾ? ಹಾಗೆ ನೀಡು ಅಥವಾ ನೀಡಿದಳು ಅನ್ನುವಂಥದ್ದು ಲಿಂಗವನ್ನು ಅಂದ್ರೆ ಮಹಿಳೆ ಒಂದು ಉಷಾ ಅನ್ನೊಬ್ಬ ಮಹಿಳೆ ಅದಾಳ ಅಂತೇಳಿ ನಾವು ಲಿಂಗವನ್ನು ಸಹ ಗುರುತಿಸುವಂತಹ ಒಂದು ಪದ ಆಗಿರ್ತದೆ. ಹೌದಾ? ಹಾಗಾಗಿ ಲಿಂಗ ಮತ್ತು ವಚನ ಮತ್ತು ಅದೇ ಏಕವಚನ ಬಹುವಚನ ಗೊತ್ತಾಗ್ತದೆ. ಹೀಗೆ ಎಲ್ಲವುಗಳನ್ನು ಗುರುತಿಸುವಂತ ಸಾಮರ್ಥ್ಯ ಎದಕ್ಕಿರ್ತದ? ಕ್ರಿಯಾಪದಕ್ಕಿರ್ತದ. ಹಾಗೆ ರಾಮನು ಶಾಲೆಗೆ ಹೋಗುತ್ತಾನೆ. ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗುತ್ತಾನೆ. ಹೋಗು ಅನ್ನುವಂಥದ್ದು ಏನಪ್ಪಾ? ಇದೊಂದು ಕ್ರಿಯಾಪದ. ಹೋಗು ಅನ್ನುವಂಥದ್ದೇನು? ಕ್ರಿಯಾಪದ. ಓಕೆ, ಇದೊಂದು ಕ್ರಿಯೆಯನ್ನು ಸೂಚಿಸುವಂತ ಪದ. ಸರಿ. ಓಕೆ. ಸೊ ಅದರ ನಂತರ ಕ್ರಿಯಾ ಪ್ರಕೃತಿ. ಏನ್ರಿ ಕ್ರಿಯಾ ಪ್ರಕೃತಿ? ಇದು ಹೊಸಾದ್ ಬಂತಲ್ಲ, ಧಾತು ಅಂತ ಕರಿತಿರ್ಲಿಲ್ಲ. ಈಗ ಕ್ರಿಯಾಪದದ ಮೂಲ ರೂಪ ಇರ್ತದಲ್ಲ, ಈ ಕ್ರಿಯಾಪದ ಈಗ ನೋಡ್ರಿ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಹೇಗೋ ಹಾಗೆ ಕ್ರಿಯಾಪದದ ಮೂಲ ರೂಪ ಯಾವ್ದಪ್ಪ ಅಂತಂದ್ರೆ ಕ್ರಿಯಾ ಪ್ರಕೃತಿ. ಕ್ರಿಯಾಪದದ ಮೂಲ ರೂಪ ಯಾವ್ದ? ಕ್ರಿಯಾ ಪ್ರಕೃತಿ. ಆ ಕ್ರಿಯಾ ಪ್ರಕೃತಿಗೆ ಇನ್ನೊಂದು ಪದ ಏನಪ್ಪಾ ಅಂತ ಕೇಳಿದ್ರೆ ಧಾತು. ಧಾತು ಅಂತ ಕರಿತೀವಿ. ಹೌದಾ? ಅಂತ ಕ್ರಿಯಾಪದದ ಮೂಲ ರೂಪ ಅಥವಾ ಧಾತು ಯಾವುದು ಅಂತ ಕೇಳಿದ್ರೆ ಅದನ್ನು ವ್ಯಾಖ್ಯೆ ನೋಡಿದ ನಂತರ ನಾವು ನೋಡಬಹುದು. ಕ್ರಿಯಾಪದದ ಮೂಲ ರೂಪವನ್ನೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಅಂತವುಗಳು ಯಾವ ಅಂತ ಕೇಳಿದ್ರೆ ತಿನ್ನು, ಓದು, ನೋಡು, ನಡೆ, ಪಡೆ, ಇವೆಲ್ಲವೂ ಕ್ರಿಯಾಪದದ ಮೂಲ ರೂಪ ಪದಗಳು. ಇವುಗಳನ್ನ ನಾವು ಸಾಧಿತ ಮಾಡಬಹುದು. ಈ ತಿನ್ನುವುದು, ಓದುವುದು, ನೋಡುವುದು, ಅಥವಾ ನೋಟ, ನಡೆಯುವುದು, ಹಿಂಗೆಲ್ಲ ನಾವು ಏನ್ ಮಾಡ್ಬೋದು? ಅವನ್ನ ಸಾಧಿತ ಧಾತುಗಳನ್ನಾಗಿ ಮಾಡ್ಕೋಬಹುದು, ಪ್ರತ್ಯಯಗಳನ್ನ ಹಚ್ಚಿ. ಹೌದಾ? ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಧಾತು ಅಂತಂದ್ರೆ ಕ್ರಿಯಾ ಪ್ರಕೃತಿ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕ್ರಿಯಾಪದದ ಮೂಲ ರೂಪ, ಕ್ರಿಯಾಪದದ ಮೂಲ ಪದ ಅವನ್ನೇ ನಾವೇನ್ ಕರಿತೀವಿ? ಮೂಲ ಪದವನ್ನ ಏನ್ ಕರಿತೀವಿ ಅಂದ್ರೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತೇಳಿ ಕರಿತೀವಿ. ನಿಮಗ ಇದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಏನಾದ್ರೂ ಹಂಗ ಕೊಂಚ ಓದಿದ್ರೆ ನೀವು ಕಮೆಂಟ್ ಬಾಕ್ಸ್ ಗಳಲ್ಲಿ ಹೇಳ್ಬಹುದು. ನಾವು ಅದನ್ನ ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಅದರ ಪರಿಹಾರವನ್ನು ಕೊಡುವಂತ ಪ್ರಯತ್ನಗಳು ಸಹ ನಾವು ಮಾಡಲಿದ್ದೇವೆ. ಓಕೆ, ಮುಂದಿನ ಏನಪ್ಪಾ ಅಂತ ಧಾತು ಅಥವಾ ಕ್ರಿಯಾ ಪ್ರಕೃತಿಯ ಪ್ರಕಾರಗಳೇನಂತ, ಇದ್ರೊಳಗ ಪ್ರಕಾರಗಳು ಉಂಟು. ಹೌದಾ? ಪ್ರಕಾರಗಳು ಅವು ಯಾವ್ಯಾವ ಅಂತ ಕೇಳಿದ್ರೆ ಈಗ ಪ್ರತ್ಯಯವನ್ನ ಆಧರಿಸಿ ನೋಡಿದಾಗ ಸಹಜ ಧಾತು ಅಂತಂದ್ರೆ ಎಂತ ಧಾತು? ಸಹಜ ಧಾತು. ಆ ಸಹಜ ಧಾತು ಅಂತಂದ್ರೆ ಅಲ್ಲಿ ಏನಿಲ್ಲಪ್ಪ ಅಂತ ಕೇಳಿದ್ರೆ ಪ್ರತ್ಯಯಗಳು ಇರಂಗಿಲ್ಲ. ತಿಳಿತಾ? ಪ್ರತ್ಯಯಗಳ ಇರ್ಲಾರಂತ ಮೂಲ ಧಾತು ಪದ ಇರಲಿಲ್ಲ, ಅದನ್ನ ಏನ್ ಕರಿತೀವಿ? ಸಹಜ ಧಾತು ಅಂತ ಕರಿತೀವಿ. ತಿನ್ನು, ನಡೆ ಅಂತ ಏನಾಗಲೇ ಹೇಳಿದೆ, ಅವ ಇಲ್ಲಿ ಬಂದವ ಅಷ್ಟೆ. ಇನ್ನು ಸಾಧಿತ ಧಾತು ಅಂದ್ರೆ ಇಷ್ಟ. ಇಸು ಅನ್ನುವಂಥ ಪ್ರತ್ಯಯವನ್ನ ಹಚ್ಚಿಕೊಂಡು ಪ್ರತ್ಯಯವನ್ನ ಬಳಸಿಕೊಂಡು ಯಾವುದಾದ್ರೂ ಕ್ರಿಯಾಪದವನ್ನ ಸೃಷ್ಟಿ ಮಾಡ್ತಿತ್ತಂದ್ರೆ ಕ್ರಿಯಾಪದ ಸೃಷ್ಟಿ ಆಗ್ತಿತ್ತಂದ್ರೆ ಅಥವಾ ಅಂತವುಗಳನ್ನ ಏನ್ ಕರಿತೀವಿ? ಸಾಧಿತ ಧಾತು ಅಂತ ನಾವು ಕರಿತೀವಿ ಅಂತ. ಹೌದಾ? ಗೊತ್ತಾಗಿದೆ ಅಂತ ಭಾವಿಸ್ತೀವಿ. ಒಂದೊಂದು ಪದದಲ್ಲಿ ಇದನ್ನ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟದನ್ನು. ಹಾಗೆ ಇಸು ಅನ್ನುವಂಥ ಪ್ರತ್ಯಯವನ್ನ ಹಚ್ಚಿಕೊಂಡು ಯಾವುದಾದ್ರೂ ಪ್ರತ್ಯಯವನ್ನ ಹಚ್ಚಿಕೊಂಡು ಆ ಒಂದು ಕ್ರಿಯಾಪದ ಸೃಷ್ಟಿ ಆಗ್ತದೆ. ಅದಕ್ಕೆ ನಾವು ಸಾಧಿತ ಧಾತು ಅಂತ ಕರಿತೀವಿ. ಮೂಲ ಪದ ಅಥವಾ ಮೂಲ ಕ್ರಿಯಾಪದ ನಾಮ ಪ್ರಕೃತಿ ಅಥವಾ ಧಾತುವಿಗೆ ಯಾವ್ದಾದ್ರು ಇಸು ಅನ್ನುವಂಥ ಪ್ರತ್ಯಯವನ್ನ, ಇಸು ಅಂತ ಬರ್ತಾರೆ, ಮತ್ತೊಂದು ಯಾವ್ದು ಎನ್ನುವಂಥ ಪ್ರತ್ಯಯವನ್ನ ಹಚ್ಚಿಕೊಂಡು ಅಲ್ಲಿ ಏನರ ಕ್ರಿಯಾಪದ ಸೃಷ್ಟಿ ಆಗಿತ್ತಂತಂದ್ರೆ ಅಂತದನ್ನ ನಾವು ಸಾಧಿತ ಧಾತು ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತದನಂತರ ಕರ್ಮ ಪದವನ್ನ ಆಧರಿಸಿ ನಾವು ಕನ್ನಡದಲ್ಲಿ ಮತ್ತೆ ಮಾಡ್ತೀವಿ ಅಂದ್ರೆ ಒಂದಷ್ಟು ಧಾತುಗಳನ್ನು ಗುರುತಿಸ್ತೀವಿ. ಅಂತವ ಯಾವಪ್ಪ ಅಂದ್ರೆ ಸಕರ್ಮಕ ಧಾತು. ಸಕರ್ಮಕ ಧಾತು ಅಂದ್ರೆ ಕರ್ಮ ಪದ ಅಪೇಕ್ಷಿಸುವ ಪದ. ಕರ್ಮ, ಕರ್ತೃ, ಕರ್ಮ, ಕ್ರಿಯಾ ಗೊತ್ತಿರ್ತದೆ ನಿಮ್ಗೆ. ಹೌದಾ? ಹಾಗೆ ಕರ್ತೃ ಕರ್ಮ ಅಂದ್ರೆ ಕರ್ಮ ಪದವನ್ನ ಬಳಸ್ಕೊಂಡು ಯಾವ್ದಾದ್ರು ಇಲ್ಲಿ ಕ್ರಿಯೆಯನ್ನು ನಡೆಸ್ತಿತ್ತಂದ್ರೆ ಅಂತವ್ರು ಏನ್ ಕರಿತೀವಿ ನಾವು? ಏನ್ ಕರಿತೀವಿ? ಸಕರ್ಮಕ ಧಾತು ಅಂತ ಕರಿತೀವಿ. ಉದಾಹರಣೆಗೆ ಮಗು ಕುಡಿಯಿತು. ಮಗು ಏನಾಯ್ತು? ಕುಡಿಯಿತು. ಹೌದಾ? ಮಗು ಕುಡಿಯಿತು. ಇದು ಕುಡಿಯಿತು ಅನ್ನುವಂಥದ್ದು ಏನಪ್ಪ ಅಂದ್ರೆ ಕರ್ಮಪದ. ಕುಡಿಯುವುದು ಅಂತ ಏನಂತಿಲ್ಲ. ಕುಡಿಯುವುದೇನು? ಕುಡಿಯುವುದು ಹೌದು, ಕ್ರಿಯಾಪದನ ಸರಿ ಐತಿ. ಆದ್ರೆ ಏನಪ್ಪ ಅಂದ್ರೆ ಕರ್ಮ ಆಯ್ತಲ್ಲ, ಕ್ರಿಯೆ ಐತಿ. ಯಾವ್ದಾ ಒಂದು ಕರ್ಮ ಈ ತರ. ಅಂದ್ರೆ ಇಲ್ಲಿ ಮಗು ಕುಡಿಯಿತು ಅಂದ್ರೆ ಇದು ವಾಕ್ಯ ಪೂರ್ಣ ಆಗ್ಯದ. ಹೌದಾ? ಹಾಗಾಗಿ ಸಕರ್ಮಕ ಧಾತು ಅಂತ ಕರಿತೀವಿ. ಇನ್ನು ಅಕರ್ಮಕ ಧಾತು, ಕರ್ಮ ಪದ ಅಗತ್ಯವಿಲ್ಲದ ಪದ.
ಕರ್ಮವೇ ಇರಂಗಿಲ್ಲ ಅಲ್ಲಿ. ಆದ್ರೂ ಅದೇನಾಗ್ತದೆ ಅಂದ್ರೆ ವಾಕ್ಯ ಪೂರ್ಣ ಆಗಿರ್ತದೆ ಅಂತ ಪದ. ಉದಾಹರಣೆಗೆ ಮಗು ಮಲಗಿತು, ತಂಗಿ ಹೋದಳು. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಅಕರ್ಮಕ ಮತ್ತು ಸಕರ್ಮಕ ಅಂತೇಳಿ ಎರಡು ರೀತಿ ನಾವು ಏನ್ ಮಾಡ್ತೀವಿ ಇಲ್ಲಿ ವಾಕ್ಯಗಳನ್ನ ಅಥವಾ ಏನಂತೀವಿ ಧಾತು ಪದಗಳನ್ನ ನೋಡ್ತೀವಿ ಅಂತ. ಹೌದಾ? ಈ ರೀತಿ ನಾವು ಸಹಜ ಧಾತು, ಸಾಧಿತ ಧಾತು, ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನ ನೋಡ್ತಾ ಹೋಗ್ತೀವಿ. ಈ ರೀತಿ ಕ್ರಿಯಾಪದದಲ್ಲಿ ಒಂದಷ್ಟು ನಾವು ಗಮನಿಸ್ತಾ ಹೋಗ್ತೀವಿ. ಇದ್ರಾಗ ಏನಾದ್ರೂ ನಿಮ್ಗ ಮಾಹಿತಿಗಳ ಕೊರತೆ ಆದಾಗ ನೀವು ನಮ್ಮನ್ನ ಸಂಪರ್ಕಿಸ್ರಿ. ನಾವು ಇನ್ನೂ ಏನಪ್ಪ ಅಂದ್ರೆ ಕ್ವಾಲಿಟಿ ಯುಕ್ತವಾದಂತ ಗುಣಮಟ್ಟ ತರಗತಿಗಳನ್ನ ನೀಡುವ ಪ್ರಯತ್ನಗಳನ್ನ ನಾವು ಮಾಡಲಿದ್ದೇವೆ. ಇದಕ್ಕೆ ಇನ್ನೂ ಸಾಕಷ್ಟು ಟೂಲ್ಸ್ಗಳ ಅವಶ್ಯಕತೆ ಅದ. ಅದನ್ನೆಲ್ಲ ನಾವು ಪ್ರಯತ್ನ ಪಟ್ಟು ಸುಧಾರಿಸಬೇಕು ಅನ್ನುವಂಥ ಒಂದು ಮನದಾಸೆ ಇದೆ. ಸೊ ನೀವೆಲ್ಲ ನಿಮ್ಮ ಪ್ರೇರಣೆ ಮತ್ತು ಸಹಕಾರ ಇದೇ ರೀತಿ ನಮಗೆ ನೀಡಿದ್ದಾದ್ರೆ 100ಕ್ಕೆ 100ರಷ್ಟು ಹೇಳ್ತಾ ಇದ್ದೀನಿ, ನಾನು ಇನ್ನೂ ಹೆಚ್ಚು ಹೆಚ್ಚು ಕ್ಲಾಸ್ಗಳನ್ನ ತರಗತಿಗಳನ್ನ ನೀಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ.